ಟಾಕ್ಸಿಕ್ ಇದು ಕನ್ನಡ ಚಿತ್ರರಂಗ ಮಾತ್ರವಲ್ಲ, ಇಡೀ ಭಾರತೀಯ ಚಿತ್ರರಂಗವೇ ನಿರೀಕ್ಷೆ ಇಟ್ಟುಕೊಂಡಿರುವ ಸಿನಿಮಾ. ಯಶ್ ಸದಾ ಯಶಸ್ಸಿನ ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡವ್ರು. ಆ ನಿಟ್ಟಿನಲ್ಲೇ ಕತೆ ಆಯ್ಕೆಯ ವಿಚಾರವಿರ್ಲಿ, ಪ್ರೊಡಕ್ಷನ್ ವಿಚಾರ ಆಗ್ಲಿ, ಯಶ್ ಪಕ್ಕಾ ಲೆಕ್ಕಾಚಾರ ಹಾಕೊಂಡೇ ಸಿನಿಮಾ ಮಾಡ್ತಾರೆ. ಈಗ ಎಲ್ಲೆಡೆ ಟಾಕ್ಸಿಕ್ ಜಪ. ಕಾರಣ, ಬಿಡುಗಡೆಗೆ ಕೆಲವೇ ದಿನಗಳು ಬಾಕಿ ಉಳಿತಿವೆ. ಹಾಗಾಗಿ ಈ ವರ್ಷ ಕನ್ನಡ ಚಿತ್ರರಂಗದಲ್ಲಿ ರಿಲೀಸ್ ಆಗುತ್ತಿರುವ ಅತಿ ದೊಡ್ಡ ಬಜೆಟ್ ನ ಸಿನಿಮಾ ಎಂಬ ಹೆಗ್ಗಳಿಕೆಗೂ ಕೂಡ ಕಾರಣವಾಗಿದೆ. ಈ ಹಿಂದೆ ಅವರು ನಟಿಸಿದ ಕೆಜಿಎಫ್ ಸಿನಿಮಾ ದೊಡ್ಡ ಹಿಟ್ ಆಗಿತ್ತು. ಆ ನಂತರ ಯಶ್ ಮತ್ತೊಂದು ದೊಡ್ಡ ಬಜೆಟ್ ನ ಸಿನಿಮಾ ರಿಲೀಸ್ಗೆ ಸಜ್ಜಾಗಿದ್ದಾರೆ. ಟಾಕ್ಸಿಕ್ ಪ್ಯಾನ್ ಇಂಡಿಯಾ ಮಾತ್ರವಲ್ಲ, ಇದೀಗ ಗ್ಲೋಬಲ್ ಸಿನಿಮಾ ಆಗಿ ಹೊರಹೊಮ್ಮುತ್ತಿದೆ. ಆ ಕಾರಣಕ್ಕೆ ಟಾಕ್ಸಿಕ್ ಸಿನಿಮಾದ ಪ್ರೀ ರಿಲೀಸ್ ಬಿಸಿನೆಸ್ ಜೋರಾಗಿಯೇ ನಡೀತಾ ಇದೆ. ಸದ್ಯ ಟಾಕ್ಸಿಕ್ ಸಿನಿಮಾ ಖರೀದಿ ಮಾಡಲು ಜನಪ್ರಿಯ ನಿರ್ಮಾಣ ಸಂಸ್ಥೆಗಳು ತಾ ಮುಂದು ನಾ ಮುಂದು ಅಂತ ಮುಗಿಬಿಟ್ಟಿವೆ. ಈಗಾಗಲೇ ಆಂಧ್ರ ತೆಲಂಗಾಣ ವಿತರಣೆ ಹಕ್ಕು ಸೋಲ್ಡ್ ಆಗಿದೆ. ಇದರ ನಂತರ ಮತ್ತೊಂದು ಡೀಲ್ ಕೂಡ ಮುಗಿಸಿದೆ. ಹೌದು, ಓವರ್ಸೀಸ್ ರೈಟ್ಸ್ ಕೂಡ ದೊಡ್ಡ ಮೊತ್ತಕ್ಕೆ ಸೇಲ್ ಆಗಿದೆ ಎಂಬ ಸುದ್ದಿ ಇದೆ. ಇಂಗ್ಲಿಷ್ ಭಾಷೆಯನ್ನ ಹೊರತುಪಡಿಸಿ ಭಾರತದ ಎಲ್ಲಾ ಭಾಷೆಗಳ ರೈಟ್ಸ್ ಅನ್ನ ವಿದೇಶದಲ್ಲಿ ಪಿಎಚ್ಎಫ್ ವಿತರಣಾ ಸಂಸ್ಥೆ ವಿತರಣೆ ಮಾಡುತ್ತಿದೆ. ಪಿಎಚ್ಎಫ್ ವಿತರಣಾ ಸಂಸ್ಥೆ ಮಿಡಲ್ ಈಸ್ಟ್ ನ ಅತಿ ದೊಡ್ಡ ಸಿನಿಮಾ ವಿತರಣಾ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಇದು ಹಾಲಿವುಡ್, ಬಾಲಿವುಡ್ ಸೇರಿದಂತೆ ದಕ್ಷಿಣ ಭಾರತದ ಸಿನಿಮಾಗಳನ್ನ ವಿತರಣೆ ಮಾಡುತ್ತಿದೆ. ವಿದೇಶಗಳಲ್ಲಿ ವರ್ಷಕ್ಕೆ ಸುಮಾರು 350ಕ್ಕೂ ಅಧಿಕ ಸಿನಿಮಾಗಳನ್ನ ನಿರ್ಮಾಣ ಮಾಡುವಂತ ಈ ಸಂಸ್ಥೆ ಈಗ ಟಾಕ್ಸಿಕ್ಸ್ ಓವರ್ಸೀಸ್ ರೈಟ್ಸ್ ಅನ್ನ ದೊಡ್ಡ ಮೊತ್ತಕ್ಕೆ ಖರೀದಿ ಮಾಡಿದೆ ಎನ್ನಲಾಗಿದೆ. ಈ ಬೆಳವಣಿಗೆ ಹಿಂದೆನೆ ಟಾಕ್ಸಿಕ್ ಸಿನಿಮಾ ಬಿಡುಗಡೆಗೂ ಮುನ್ನ 1,000 ಕೋಟಿ ಬಿಸಿನೆಸ್ ಮಾಡಲಿದೆ ಎಂದು ಅಂದಾಜು ಮಾಡಲಾಗಿದೆ. ಈಗಾಗಲೇ ಒಂದಷ್ಟು ಬಿಸಿನೆಸ್ ಕೂಡ ನಡೆದಿದೆ. ಟಾಕ್ಸಿಕ್ ಭಾರತದ ಅತಿ ನಿರೀಕ್ಷೆಯುಳ್ಳ ಸಿನಿಮಾಗಳಲ್ಲಿ ಒಂದು. ರಿಲೀಸ್ ಆದ ಕೇವಲ ಒಂದೇ ಒಂದು ಟೀಸರ್ ಇಡೀ ವಿಶ್ವದ ಗಮನವನ್ನ ಸೆಳೆದಿದೆ. ಹೀಗಾಗಿ ಸಿನಿಮಾದ ಬಿಸಿನೆಸ್ ಮೇಲೆ ಸಾಕಷ್ಟು ನಿರೀಕ್ಷೆಗಳು ಗರಿಕೆ ತರಿವೆ. ಟ್ರೇಡ್ ಎಕ್ಸ್ಪರ್ಟ್ ಗಳ ಪ್ರಕಾರ ಟಾಕ್ಸಿಕ್ ಸಿನಿಮಾ ಬಿಡುಗಡೆಗೂ ಮುನ್ನ ಸುಮಾರು 1,000 ಕೋಟಿಗೂ ಅಧಿಕ ಬಿಸಿನೆಸ್ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಓಟಿಟಿ, ಸ್ಯಾಟಲೈಟ್ ಹಕ್ಕುಗಳ ಮಾತುಕತೆಯೂ ನಡೆಯುತ್ತಿದೆ. ಹೀಗಾಗಿ ದೊಡ್ಡ ಮಟ್ಟದ ಪ್ರೀ ರಿಲೀಸ್ ಬಿಸಿನೆಸ್ ಮಾಡಿ ದಾಖಲೆಯ ಚರಿತ್ರೆ ಸೃಷ್ಟಿಸುವ ಸಾಧ್ಯತೆ ಇದೆ ಎಂದು ಅಂದಾಜು ಮಾಡಲಾಗ್ತಿದೆ. ಇಂಡಸ್ಟ್ರಿಯಲ್ಲಿ ಟಾಕ್ಸಿಕ್ ಟಾಕ್ ಹೇಗಿದೆ ಗೊತ್ತಾ? ಸದ್ಯ ಟಾಕ್ಸಿಕ್ ಮೇಲೆ ಭಾರತೀಯ ಚಿತ್ರರಂಗ ಕಣ್ಣಿಟ್ಟಿದೆ. ಸ್ಯಾಂಡಲ್ವುಡ್ ಮೂಲಗಳ ಪ್ರಕಾರ ಟಾಕ್ಸಿಕ್ ಪ್ರೀ ರಿಲೀಸ್ ಬಿಸಿನೆಸ್ ಚರಿತ್ರೆ ಸೃಷ್ಟಿಸಲಿದೆ. ಸಿನಿಮಾ ರಿಲೀಸ್ ಮುನ್ನವೇ ಸೇಫ್ ಆಗಿರುತ್ತೆ. ಈಗಾಗಲೇ ಆಂಧ್ರ, ತೆಲಂಗಾಣ ಎರಡೂ ಸೇರಿ 120 ಕೋಟಿ, ಓವರ್ ಸೀಸನ್ 100 ಕೋಟಿ ವ್ಯಾಪಾರ ವಹಿವಾಟು ನಡೆದಿರಬಹುದು. ಇನ್ನು ಚಿತ್ರತಂಡ ತಮಿಳುನಾಡು, ಹಿಂದಿ, ಕೇರಳ, ಓಟಿಟಿ ಹಾಗೂ ಟಿವಿಗಳ ಬಿಸಿನೆಸ್ ಕೂಡ ಟಾರ್ಗೆಟ್ ಇಟ್ಟುಕೊಂಡಿದೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಬಿಸಿನೆಸ್ ಆಗುತ್ತೆ ಎಂದು ಗಾಂಧಿನಗರದ ಪಂಡಿತರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಟಾಕ್ಸಿಕ್ ಪ್ರೀ ರಿಲೀಸ್ ಅಂದಾಜು ಬಿಸಿನೆಸ್ ಬಗ್ಗೆ ಹೇಳೋದಾದ್ರೆ, ಈಗಾಗಲೇ ಗಾಂಧಿನಗರದ ಸಿನಿ ಪಂಡಿತರು ಟಾಕ್ಸಿಕ್ ಸಿನಿಮಾದ ವ್ಯಾಪಾರ ವಹಿವಾಟು ಬಗ್ಗೆ ಲೆಕ್ಕ ಹಾಕ್ತಿದ್ದಾರೆ. ಸದ್ಯ ಆಂಧ್ರ ತೆಲಂಗಾಣ ಬಿಸಿನೆಸ್ ರಿವೀಲ್ ಆಗಿದೆ. ಇನ್ನು ಯಾವ್ಯಾವ್ದ್ರಿಂದ ಎಷ್ಟೆಷ್ಟು ಬಿಸಿನೆಸ್ ಆಗಬಹುದು ಎಂಬ ಅವರ ಲೆಕ್ಕಾಚಾರದ ಡೀಟೇಲ್ಸ್ ಕೂಡ ಇಲ್ಲಿದೆ. ಇದು ಅಂದಾಜು ಪ್ರಕಾರ ಮಾತ್ರ. ಆಂಧ್ರ ತೆಲಂಗಾಣ 120 ಕೋಟಿ, ಓವರ್ಸೀಸ್ 100 ಕೋಟಿ, ತಮಿಳುನಾಡು 100 ಕೋಟಿ, ಕೇರಳ 50ರಿಂದ 80 ಕೋಟಿ, ಹಿಂದಿ 300ರಿಂದ 350 ಕೋಟಿ, ಓಟಿಟಿ ಪ್ಲಸ್ ಟಿವಿ ರೈಟ್ಸ್ 300 ಕೋಟಿ. ಅಲ್ಲಿಗೆ ಎಲ್ಲವನ್ನು ಲೆಕ್ಕ ಹಾಕಿ ನೋಡಿದ್ರೆ ಒಟ್ಟು 1,020 ಪ್ಲಸ್ ಕೋಟಿ ಅಂದಾಜು ಬರಲಿದೆ. ಕರ್ನಾಟಕದಲ್ಲಿ ಟಾಕ್ಸಿಕ್ ವ್ಯಾಪಾರ ಎಷ್ಟು ಗೊತ್ತಾ? ಈ ಪ್ರಶ್ನೆ ಸದ್ಯಕ್ಕೆ ಗಿರಕಿ ಹೊಡೆಯುತ್ತಲೇ ಇದೆ. ಕೆವಿಎನ್ ಈ ಸಿನಿಮಾ ನಿರ್ಮಾಣ ಮಾಡಿದೆ, ಇದು ಎಲ್ರಿಗೂ ಕೂಡ ಗೊತ್ತು. ಹಾಗೇನೆ ಅವರದ್ದೇ ವಿತರಣಾ ಸಂಸ್ಥೆ ಕೂಡ ಇದೆ. ಹಾಗಾಗಿ ಟಾಕ್ಸಿಕ್ ಸಿನಿಮಾವನ್ನ ಅವರೇ ವಿತರಣೆ ಮಾಡುವ ಸಾಧ್ಯತೆ ಕೂಡ ಇದೆ. ಅಲ್ಲಿಗೆ ಕರ್ನಾಟಕದಲ್ಲಿ ಅಂದಾಜು ಪ್ರಕಾರ ಸುಮಾರು 300 ಕೋಟಿ ಕಲೆಕ್ಷನ್ ಮಾಡುವ ಸಾಧ್ಯತೆ ಇದೆ. ಕೊನೆಯ ಮಾತು, ಟಾಕ್ಸಿಕ್ ಸಿನಿಮಾ ರಿಲೀಸ್ ಮೊದಲು ವ್ಯಾಪಾರ ವಹಿವಾಟಿನ ಅಂಶಗಳನ್ನ ಚಿತ್ರರಂಗದ ಬೇರೆ ಬೇರೆ ಮೂಲಗಳು ಮತ್ತು ಟ್ರೇಡ್ ಎಕ್ಸ್ಪರ್ಟ್ ಗಳ ಮಾಹಿತಿ ಆಧರಿಸಿದ್ದು. ಇದು ಚಿತ್ರತಂಡದ ಅಧಿಕೃತ ಮಾಹಿತಿಯಲ್ಲ. ಒಟ್ಟಾರೆ ಟಾಕ್ಸಿಕ್ ಟಾಕ್ ಜೋರಾಗಿರೋದಂತೂ ಸುಳ್ಳಲ್ಲ ಬಿಡಿ. ಇದರ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.